2026 ಮೇ ತಿಂಗಳಿನಿಂದ ಶನಿಯು ಸರಿಸುಮಾರು 146 ದಿನಗಳವರೆಗೆ ರೇವತಿ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನ ಮಾಡಲಿದ್ದಾನೆ. ಶನಿಯ ಈ ಸಂಚಾರದಿಂದ 3 ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸವಾಲುಗಳು ಎದುರಾಗ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಗ್ರಹದ ಚಲನೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಯಾಕಂದರೆ ಶನಿಯು ಬಹಳ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ. ಶನಿ ಯಾವಾಗ ತನ್ನ ರಾಶಿಯನ್ನು ಬದಲಾಯಿಸುವುದರ ಪ್ರಭಾವವನ್ನು ಬಹಳ ಬೇಗನೆ ನೋಡಬಹುದು. ಆದರೆ ಶನಿಯ ನಕ್ಷತ್ರ ಬದಲಾವಣೆ ಕೂಡ ಸಾಕಷ್ಟು ಪ್ರಭಾವಶಾಲಿಯಾಗಿರುತ್ತೆ. ಶನಿ ಗ್ರಹವು ಪ್ರಸ್ತುತ ಉತ್ತರವಾದ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ. 2026 ಮೇ 17ರಂದು ಶನಿಯ ನಕ್ಷತ್ರವನ್ನು ಪ್ರವೇಶ ಮಾಡುವಂಥದ್ದು ಮತ್ತು 2026 ಅಕ್ಟೋಬರ್ 3ರವರೆಗೆ ಅಂದರೆ ಸರಿಸುಮಾರು 146 ದಿನಗಳವರೆಗೆ ಇದೇ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಮುಂದುವರಿಸಲಿದೆ. ರೇವತಿ ನಕ್ಷತ್ರ 27 ನಕ್ಷತ್ರದಲ್ಲಿ ಕೊನೆಯ ನಕ್ಷತ್ರವಾಗಿದೆ. ಯಾಕಂದರೆ ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ 2026 ಮೇ 17ರಂದು ಶನಿ ರೇವತಿ ನಕ್ಷತ್ರ ಪ್ರವೇಶ ಮಾಡ್ತಾನೆ. ಇದು ಮೀನರಾಶಿಯಲ್ಲಿ ಚಲಿಸುವಂಥದ್ದು. ಮತ್ತು ಯಾಕಂದರೆ ಮೀನರಾಶಿಯಲ್ಲೇ ಈಗ ಇದ್ದಾನೆ, ಶನಿ ಲಗ್ನದಲ್ಲಿದ್ದಾನೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಯಾವಾಗ ರೇವತಿ ನಕ್ಷತ್ರದಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ, ಇದರ ಪ್ರಭಾವ ನಿಧಾನವಾಗಿರುತ್ತೆ, ಆದರೆ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಅವಧಿಯಲ್ಲಿ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಅಂದರೆ ಯೋಜನೆಗಳನ್ನು ರೂಪಿಸುವಂತಹ ಸಾಮರ್ಥ್ಯ ಮತ್ತು ಮಾತುಕತೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು. ಈ ಅವಧಿಯಲ್ಲಿ ಯಾವುದೇ ರೀತಿ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತೆ. ಹಾಗಾಗಿ ಶನಿಯಾಗಿ ಅಂದರೆ ಒಂದು ನಕ್ಷತ್ರ ಬದಲಾವಣೆಯಿಂದಾಗಿ, ಈ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ 3 ರಾಶಿಗೆ ಸೇರಿದ ಜನರ ಮೇಲೆ ಸಾಕಷ್ಟು ನಕಾರಾತ್ಮಕ ಪ್ರಭಾವ, ನೆಗೆಟಿವ್ ಪ್ರಭಾವ ಬೀರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಸಾಕಷ್ಟು ಮಾನಸಿಕ ಒತ್ತಡ ಎದುರಾಗುತ್ತೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದಲ್ಲಿ ತಡ ಮತ್ತು ಸಾಕಷ್ಟು ಅಡೆತಡೆಗಳು ನಿಮ್ಮ ಸಮಸ್ಯೆಗೆ ದೊಡ್ಡ ಕಾರಣವಾಗುತ್ತೆ. ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮದ ನಂತರ ಫಲಿತಾಂಶವನ್ನು ಪಡೆಯೋದರಲ್ಲಿ ತಡವಾಗಬಹುದು. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಹಠಾತ್ ಹೆಚ್ಚಾಗುತ್ತೆ. ಜೊತೆಗೆ ಹಣವನ್ನು ಉಳಿತಾಯ ಮಾಡುವಲ್ಲಿ ನೀವು ಸಾಕಷ್ಟು ಕಷ್ಟಗಳನ್ನು ಕೂಡ ಎದುರಿಸ್ತೀರಿ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಆಪ್ತರೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಜಗಳವಾಡುವ ಸಾಧ್ಯತೆ ಇದೆ. ಹಾಗೆ ತಪ್ಪು ತಿಳುವಳಿಕೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣದಿಂದಾಗಿ ಸಂಬಂಧಗಳಲ್ಲಿ ಬಿರುಕುಂಟಾಗುವಂತಹ ಸಂಬಂಧ ಕೂಡ ಇದೆ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಅಡೆತಡೆಗಳು ಎದುರಾಗುವ ಸಂಭವ ಇದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ನೀವು ಬೇಜವಾಬ್ದಾರಿತನವನ್ನು ಹೊಂದದೇ ಇರೋದು, ಅಂದರೆ ನಿರ್ಲಕ್ಷ್ಯ ಮಾಡಬೇಡಿ. ಜೊತೆಗೆ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ನಿದ್ರಾಹೀನತೆ ಅಂದರೆ ನಿದ್ದೆ ಬಾರದೇ ಇರುವಂಥದ್ದು, ಸುಸ್ತನ್ನು ಕೂಡ ಹೊಂದಿರ್ತೀರಿ ಈ ಕಾರಣದಿಂದಾಗಿ. ಮತ್ತು ಮೇಷರಾಶಿಗೆ ಸೇರಿದ ಜನರು ಧೈರ್ಯ ಮತ್ತು ಸಹನೆಯಿಂದ ಇರೋದು ಬಹಳ ಅಗತ್ಯವಾಗಿರುತ್ತೆ. ಸಹನೆ ಬೇಕು, ತಾಳ್ಮೆ ಇರಬೇಕು. ಹಾಗೆ ನೀವು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಸರಿಯಾಗಿ ಯೋಚಿಸೋದು ಒಳ್ಳೆಯದು. ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡೋದು ಒಳ್ಳೆಯದು. ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಪರಿಶೀಲಿಸಿ. ಹಾಗೆ ಮೇಷರಾಶಿಗೆ ಸೇರಿದ ಜನರು ಅನಾವಶ್ಯಕವಾಗಿ ಯಾವುದೇ ರೀತಿಯ ವಾದ ವಿವಾದ ಜಗಳಗಳಿಗೆ ಒಳಗಾಗಬೇಡಿ. ಅಂಥ ವಿಚಾರ ಇದ್ದರೆ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನಿಯಮಿತವಾಗಿ ದಿನಚರಿಯನ್ನು ಹೊಂದೋದರಿಂದ ಸಾಕಷ್ಟು ಲಾಭವನ್ನು ಪಡಿಬಹುದು. ಇನ್ನು ಕುಂಭರಾಶಿಗೆ ಸೇರಿದ ಜನರಿಗೆ ಶನಿಯ ಈ ನಕ್ಷತ್ರ ಬದಲಾವಣೆ ವೃತ್ತಿ ಜೀವನ ಮತ್ತು ಕುಟುಂಬ ಜೀವನದಲ್ಲಿ ಒತ್ತಡ ಇನ್ನಷ್ಟು ಹೆಚ್ಚಾಗುವಂತೆ ಮಾಡುತ್ತೆ. ಈ ಸಂದರ್ಭದಲ್ಲಿ ನೀವು ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮತ್ತು ಬೆಂಬಲದ ಕೊರತೆ, ನಿಮಗೆ ಸರಿಯಾದ ಸಪೋರ್ಟ್ ಸಿಗೋದಿಲ್ಲ. ಹಾಗೆ ಕುಂಭರಾಶಿಗೆ ಸೇರಿದಂತಹ ಜನರ ಮನಸ್ಸಿನಲ್ಲಿ ಬಹಳ ಏರಿಳಿತ ಉಂಟಾಗುತ್ತೆ, ಗೊಂದಲ ಉಂಟಾಗುತ್ತೆ. ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ಬದಲಾವಣೆಯ ಬಗ್ಗೆ ಯೋಚಿಸ್ತೀರಿ, ಆದರೆ ಅವಸರದಿಂದ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಅರ್ಜೆಂಟಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಕುಂಭರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಮನಸ್ತಾಪವನ್ನು ಎದುರಿಸಬೇಕಾಗಿ ಬರಬಹುದು. ಮನೆಯಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಒತ್ತಡ ಹೆಚ್ಚಾಗುವ ಸಂಭವ ಇದೆ. ಹಾಗೆ ಸಂಪತ್ತು ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಡೆತಡೆ ಹೆಚ್ಚಾಗಬಹುದು. ನಿಮ್ಮ ಹಳೆಯ ಕೆಲಸಗಳಿಗೆಲ್ಲ ಅಪೂರ್ಣಗೊಳ್ಳಬಹುದು. ಜೊತೆಗೆ ಆರ್ಥಿಕ ವಿಚಾರಗಳು ಅಥವಾ ಯೋಜನೆಗಳು ಅಡೆತಡೆಗೆ ಒಳಗಾಗ್ತವೆ. ಯಾವುದೇ ರೀತಿಯ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲಸಗಳ ಬಗ್ಗೆ ವಿಶೇಷವಾಗಿ ಗಮನ ನೀಡೋದು ಒಳ್ಳೆಯದು. ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಿಮಗೆ ಶುಭ ಫಲಗಳು ದೊರಕ್ತವೆ. ಇನ್ನು
ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಭಾವನಾತ್ಮಕ ಪರೀಕ್ಷೆಗಳಿಗೆ ಒಳಗಾಗುವ ಸಂಭವ ಹೆಚ್ಚಾಗಿರುತ್ತೆ. ಶನಿಯ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಬಂದು ಬಿರುಕುಂಟಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಚಿಂತೆ ಹೆಚ್ಚಾಗುತ್ತೆ. ಹೂಡಿಕೆಯ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು, ಇಲ್ಲದಿದ್ದರೆ ನಷ್ಟ ಉಂಟಾಗುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಮೀನರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆಯನ್ನು ಎದುರಿಸ್ತಾರೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ನೆಗೆಟಿವ್ ವಿಚಾರಗಳು ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ. ಮತ್ತು ಶನಿಯ ಅಶುಭ ಪ್ರಭಾವದಿಂದಾಗಿ ಮೀನರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ಅದರಲ್ಲೂ ಹೊಟ್ಟೆ ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದಂತೆ ತೊಂದರೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಹೆಚ್ಚಿನ ಗಮನ ನೀಡೋದು ಒಳ್ಳೆಯದು. ಒಂದು ಪಾಸಿಟಿವ್ ಆಲೋಚನೆಗಳನ್ನು ಮಾಡ್ಕೊಳ್ಳಿ, ಧೈರ್ಯವಾಗಿರಿ. ಯಾರ ಮೇಲೂ ಹೆಚ್ಚಿನ ನಂಬಿಕೆ ಇಡೋದಕ್ಕೆ ಹೋಗಬೇಡಿ, ಕಣ್ಮುಚ್ಚಿ ಯಾರನ್ನು ನಂಬೇಡಿ. ಮತ್ತು ನಿಮ್ಮ ಯೋಜನೆಗಳನ್ನು ಯಾರಿಗೂ ತಿಳಿಸೋದಕ್ಕೆ, ಅಂದರೆ ನೀವು ಏನು ಮಾಡ್ತೀರಿ ಅಂತ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ನೀವು ಧ್ಯಾನ, ಯೋಗ ಇತ್ಯಾದಿಗಳನ್ನು ನೀವು ಮಾಡೋದು ಬಹಳ ಒಳ್ಳೆಯದು. ಈ 3 ರಾಶಿಯವರು, ಮೇಷರಾಶಿ, ಕುಂಭರಾಶಿ, ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ, ರೇವತಿ ನಕ್ಷತ್ರದಲ್ಲಿ ಚಲಿಸಲಿರುವ ಶನಿಯಿಂದಾಗಿ 146 ದಿನಗಳವರೆಗೆ ನಿಮಗೆ ಬರೀ ಕಷ್ಟಗಳು ಎದುರಾಗ್ತವೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆ ನೀಡೋದು ಒಳ್ಳೆಯದು. ಆಗ ಮಾತ್ರ ನಿಮಗೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.